ಮಲೆನಾಡು ಭಾಗ ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ವಿಪರೀತವಾಗಿದೆ. ಪ್ರಮುಖ ನದಿಗಳಲ್ಲಿ ಒಳ ಹಾಗೂ ಹೊರಹರಿವು ಎರಡೂ ಕೂಡ ಹೆಚ್ಚಾಗಿದೆ. ಶಿವಮೊಗ್ಗದಲ್ಲಿ ಎಲ್ಲೆಲ್ಲಿ ಏನೇನಾಗಿದೆ ನೋಡ್ತಾ ಹೋಗೋಣ. ಶಿವಮೊಗ್ಗದ ತುಂಗಾ ಡ್ಯಾಂಗೆ 26,000 ಕ್ಯೂಸೆಕ್ಸ್ ಒಳಹರಿವು ಹೆಚ್ಚಾಗಿದೆ. ತುಂಗಾ ಡ್ಯಾಂನಿಂದ ಇದೀಗ 26,000 ಕ್ಯೂಸೆಕ್ಸ್ ನೀರನ್ನ ಹೊರಕ್ಕೂ ಕೂಡ ಬಿಡಲಾಗ್ತಾ ಇದೆ. ಲಿಂಗನಮಕ್ಕಿ ಡ್ಯಾಂಗೆ 38,000 ಕ್ಯೂಸೆಕ್ಸ್ನಷ್ಟು ಒಳಹರಿವು ಮತ್ತು ಗರಿಷ್ಠ ಮಟ್ಟವನ್ನು ತಲುಪ್ತಾ ಇದೆ. ಲಿಂಗನಮಕ್ಕಿ ಡ್ಯಾಮ್ ಇದೆಯಲ್ಲ, ಗರಿಷ್ಠ ಮಟ್ಟವನ್ನು ತಲುಪ್ತಾ ಇದೆ. ಅಂದರೆ ನೀರು ವಿಪರೀತವಾಗ್ತದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚುವರಿಯಾಗಿ ನೀರನ್ನ ಅಧಿಕಾರಿಗಳು ಹೊರಕ್ಕೆ ಬಿಡ್ತಾ ಇದ್ದಾರೆ. ಅದು ಸಹಜ. ಅದು ಒಳಹರಿವು ಹೆಚ್ಚಾಗ್ತಾ ಇದ್ದಂತೆ ಹೊರಹರಿವು ಹೆಚ್ಚಾಗಲೇಬೇಕು. ಅಲ್ಲಿ ಬೇರೆ ಏನೂ ಆಪ್ಷನ್ ಇರಲ್ಲ. ಹಾಗಾಗಿ ಲಿಂಗನಮಕ್ಕಿ ಡ್ಯಾಮ್ 11 ಗೇಟ್ಗಳ ಮುಖಾಂತರ ನೀರನ್ನು ರಿಲೀಸ್ ಮಾಡಿದ್ದಾರೆ. ಮಳೆ ಹೀಗೆ ಮುಂದುವರಿತು ಅಂದರೆ ಅವಘಡಗಳು ನಡೆಯುವಂತಹ ಸಾಧ್ಯತೆ ಇದೆ. ಶಿವಮೊಗ್ಗದಲ್ಲಿ ಫುಲ್ ಅಲರ್ಟ್ ಆಗಿದೆ ಜಿಲ್ಲಾಡಳಿತ. ನೋಡಿ, ನಾವು ಇಷ್ಟು ತನಕ ಹುಬ್ಳಿ, ಕಲಬುರಗಿ, ಬೀದರ್ ಅಂತ ನೋಡಿದ್ವಿ. ಶಿವಮೊಗ್ಗವನ್ನ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೀತಾರೆ. ಯಾವಾಗಲೂ ಕೂಡ ಹಸಿರನ್ನ ಹೊತ್ಕೊಂಡಿರೋ ಆ ಭಾಗದಲ್ಲಿ ಮಳೆ ಒಂದು ರೀತಿ ಅಂದರೆ ಬರ್ತಾನೆ ಇರುತ್ತೆ. ಯಾವಾಗಲೂ ಜಿಟಿ 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 ಮಳೆ ಆಗ್ತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಈ ಡ್ಯಾಮ್ಗಳಲ್ಲಿ ಒಳಹರಿವು ಎಷ್ಟು ವಿಪರೀತವಾಗಿ ಸೇರುತ್ತೋ ಹೊರಹರಿವು ಅವ್ರು ಬೇರೆ ಆಪ್ಷನ್ ಇಲ್ಲ. ಹೊರಹರಿವು ಬಿಡಲೇಬೇಕು, ನೀರನ್ನು ಹೊರಗೆ ಬಿಡಲೇಬೇಕು. 11 ಗೇಟ್ಗಳ ಮುಖಾಂತರ ಲಿಂಗನಮಕ್ಕಿ ಡ್ಯಾಮ್ನಲ್ಲಿ ನೀರನ್ನು ಹೊರಗೆ ಬಿಡ್ತಾ ಇದ್ದಾರೆ. ಬಟ್ ಈಗೇನಪ್ಪ ಸಮಸ್ಯೆ ಅಂದರೆ ಇಲ್ಲಿ ತನಕ ಹೆಂಗೋ ಆಗಿದೆ, ಮುಂದಕ್ಕೂ ಹೀಗೆ ಮಳೆ ಮುಂದುವರೆದು ಬಿಟ್ಟರೆ ಹೇಗೆ? ಸುತ್ತಮುತ್ತಲಿನ ಊರಿನ ಪರಿಸ್ಥಿತಿ ಏನು ಅನ್ನೋದು ಆತಂಕ. ನೋಡ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ನವೀನ್ ಪುರ್ದಾಳ್ ಅಲ್ಲಿನ ಒಳಹರಿವು ಹೊರಹರಿವು ಹೇಗೆ ವಿಪರೀತವಾಗಿದೆ, ಮಳೆಯ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಅಂತ ಒಂದು ವಾಕ್ ಥ್ರೂ ಕೊಟ್ಟಿದ್ದಾರೆ, ಕೇಳೋಣ. ಕಳೆದ ವಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಪೂರ್ಣ ಬಿಡುವನ್ನು ಕೊಟ್ಟಿದ್ದಂಥ ಮಳೆರಾಯ ಇದೀಗ ಕಳೆದ 2 ದಿನಗಳಿಂದ ಮತ್ತೆ ಮಲೆನಾಡಲ್ಲಿ ತನ್ನ ಅಬ್ಬರವನ್ನು ಶುರು ಮಾಡಿದ್ದಾನೆ. ಇದರ ಪರಿಣಾಮವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನದಿಗಳು ಉಕ್ಕಿ ಹರಿಯಲು ಆರಂಭ ಆಗಿರುವಂಥದ್ದು. ನಾನೀಗ ಶಿವಮೊಗ್ಗದ ತುಂಗಾ ನದಿಯಲ್ಲಿದ್ದೇನೆ. ನೀವು ಕೂಡ ಗಮನಿಸ್ಬೋದು, ಒಂದು ಕಡೆ ಶಿವಮೊಗ್ಗ ನಗರದ ಮಧ್ಯಭಾಗದಲ್ಲಿ ಹಾದು ಹೋಗುವ ತುಂಗಾ ನದಿ ಕೂಡ ಇವತ್ತು ಉಕ್ಕಿ ಹರಿತಾ ಇರುವಂಥದ್ದು. ಮುಖ್ಯವಾಗಿ ತೀರ್ಥಹಳ್ಳಿ ಭಾಗದಲ್ಲಿ ಮಳೆ ಆಗ್ತಿದೆ. ಅದರ ಪರಿಣಾಮವಾಗಿ ಗಾಜೂರಿನ ತುಂಗಾ ಜಲಾಶಯಕ್ಕೆ ಸರಿಸುಮಾರು 26,000 ಕ್ಯೂಸೆಕ್ ನೀರು ಒಳಹರಿವು ಬರ್ತಾ ಇರುವಂಥದ್ದು. ಅದೇ ಪ್ರಮಾಣದಲ್ಲಿ ಏನು ಗಾಜನೂರು ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಅದರ ಪರಿಣಾಮವಾಗಿ ತುಂಗಾ ನದಿಯಿಂದ ಸರಿಸುಮಾರು 26,000 ಕ್ಯೂಸೆಕ್ ನೀರನ್ನು ನದಿಗೆ ಕೂಡ ಈಗಾಗಲೇ ಬಿಟ್ಟಿರುವಂಥದ್ದು. ಅದರ ಜೊತೆಗೆ ಜಿಲ್ಲೆಯ ಇನ್ನೊಂದು ಪ್ರಮುಖ ಜಲಾಶಯ ಭದ್ರಾ ಜಲಾಶಯ ಕೂಡ ಸರಿಸುಮಾರು 12,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇರುವಂಥದ್ದು. ಅದರಿಂದ ಕೂಡ 10,000 ಕ್ಯೂಸೆಕ್ ಈಗ ನದಿಗೆ ಕೂಡ ಬಿಡ್ತಾ ಇದ್ದಾರೆ. ಯಾಕಂದರೆ 186 ಅಡಿ ಎತ್ತರ ಜಲಾಶಯ, 185 ಅಡಿಯಷ್ಟು ಭದ್ರಾ ಡ್ಯಾಮ್ ಕೂಡ ಭರ್ತಿಯಾಗಿರುವಂಥದ್ದು. ಅದೇ ರೀತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಇನ್ನೊಂದು ದೊಡ್ಡ ಜಲಾಶಯ ಮತ್ತು ರಾಜ್ಯದಲ್ಲೇ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗಿರುವಂಥ ಲಿಂಗನಮಕ್ಕಿ ಜಲಾಶಯ ಕೂಡ ಈಗಾಗಲೇ ಭರ್ತಿಯಾಗುವ ಹಂತಕ್ಕೆ ಬಂದಿರುವಂಥದ್ದು. 1,819 ಅಡಿ ಎತ್ತರದ ಜಲಾಶಯ ಈಗಾಗಲೇ 1,817 ಅಡಿಯಷ್ಟು ಭರ್ತಿಯಾಗಿರುವಂಥದ್ದು. 2 ಅಡಿ ಮಾತ್ರ ಭರ್ತಿಯಾಗಲು ಬಾಕಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಲಿಂಗನಮಕ್ಕಿ ಜಲಾಶಯ ಕೂಡ ಸರಿಸುಮಾರು 36,000 ಕ್ಯೂಸೆಕ್ ನೀರಷ್ಟು ಒಳಹರಿವು ಕೂಡ ಇರುವಂಥದ್ದು. ಹಾಗಾಗಿ ಆ ಜಲಾಶಯದ 11 ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿ ಕೂಡ ಈಗಾಗಲೇ 42,000 ಕ್ಯೂಸೆಕ್ ನೀರನ್ನು ನದಿಗೆ ಕೂಡ ಬಿಡ್ತಾ ಇರುವಂಥದ್ದು. ಹಾಗಾಗಿ ಒಂದು ಕಡೆ ಏನು ಲಿಂಗನಮಕ್ಕಿ ಡ್ಯಾಮ್ನಿಂದ ನೀರನ್ನು ಹೆಚ್ಚುವರಿ ಪ್ರಮಾಣದಲ್ಲಿ ನದಿಗೆ ಬಿಟ್ಟು ಶರಾವತಿ ನದಿಗೆ ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜೋಗ ಜಲಪಾತ ಕೂಡ ಜೀವಕಳೆಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳು ಕೂಡ, ಶಿವಮೊಗ್ಗ ಜಿಲ್ಲೆಯ 7 ತಾಲೂಕುಗಳಲ್ಲೂ ಕೂಡ ಇವತ್ತು ಮಳೆಯ ಕಾರಣಕ್ಕಾಗಿ ಶಾಲಾ ಕಾಲೇಜುಗಳಿಗೆ ಮತ್ತು PUC ಕಾಲೇಜುಗಳಿಗೆ ರಜೆಯನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಘೋಷಣೆಯನ್ನು ಮಾಡಿರುವಂಥದ್ದು. ಮುಖ್ಯವಾಗಿ ಈಗಾಗಲೇ ಸಾಗರ ತಾಲೂಕು ನಗರಸಭೆ ವ್ಯಾಪ್ತಿಯ ಅಣಲೆಕೊಪ್ಪದಲ್ಲೂ ಕೂಡ ಓರ್ವರ ಮನೆ ಕೂಡ ಕುಸಿತ ಉಂಟಾಗಿರುವುದು. ಹಾಗಾಗಿ ಕಳೆದ 2 ದಿನಗಳಿಂದ ಜಿಲ್ಲೆಯಲ್ಲಿ ಏನು ವ್ಯಾಪಕವಾಗಿ ಮಳೆ ಆಗ್ತಿದೆ, ಒಂದೊಂದೇ ಅವಘಡಗಳು ಕೂಡ ನಡೀತಾ
ಬರ್ತಾ ಇರುವಂಥದ್ದು. ಮುಖ್ಯವಾಗಿ ಜಿಲ್ಲೆಯಲ್ಲಿ ಇದೇ ರೀತಿಯಾಗಿ ಮಳೆ ಮುಂದುವರೆದಲ್ಲಿ ಮತ್ತಷ್ಟು ಅವಘಡ ನಡೆಯುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕೂಡ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇರುವಂಥದ್ದು. ಹಾಗಾಗಿ ಮಳೆಯ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಅಲರ್ಟನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಹಾಗಾಗಿ ಜಿಲ್ಲೆಯ ಜನರು ಮತ್ತು ನದಿ ಪಥದಲ್ಲಿ ವಾಸಿಸುವ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲಾಡಳಿತ ಕೂಡ ಈಗಾಗಲೇ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವನ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.